ನಮಸ್ತೆ ವೀಕ್ಷಕರೇ, ಇವತ್ತಿನ ಅಜ್ಜಿ ಮನೆ ಮದ್ದು ಈ ಸಂಚಿಕೆಯಲ್ಲಿ ಮದ್ದಿನ ಬಗ್ಗೆ ಅಮ್ಮ ಅವರು ಪರಿಚಯ ಮಾಡಲಿಕ್ಕಿದ್ದಾರೆ. ನಮ್ಮ ಜೊತೆ ಸುಮನಾ ಬಡಿಕೆಲಾಯ ಅವರಿದ್ದಾರೆ. ಅಮ್ಮ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಅಜ್ಜಿ ಮನೆ ಮದ್ದು ಈ ಸಂಚಿಕೆಯಲ್ಲಿ ತಾವು ಯಾವ ಮದ್ದಿನ ಬಗ್ಗೆ ವೀಕ್ಷಕರಿಗೆ ಜನರಿಗೆ ತಿಳಿಸ್ತೀರಿ ಅಂತೇಳಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ. ಇವತ್ತು ಒಂದೆಲಗದಿಂದ ಒಂದು ಮೂಲವ್ಯಾಧಿಗೆ ಮಾಡುವಂಥ ಒಂದು ಮದ್ದು. ಒಂದೆಲಗಡೆ ತಿಮರೆ, ಬ್ರಾಹ್ಮಿ ಇದು ಹೇಳ್ತಾರೆ ಅಲ್ವಾ, ಇದು ನಮ್ಮ ಊರಿದ್ದು ಒಂದೆಲಗ, ಕಾಟ ತಿಮರೆ ಅಂತ ಹೇಳ್ತಾರಲ್ವ, ಅದು ನಮ್ಮದೇ. ಇದನ್ನೀಗ ಇದರಿಂದ ಒಂದು ಮೂಲವ್ಯಾಧಿಗೆ ಒಂದು ಔಷಧವನ್ನು ಹೇಳ್ತೇನೆ. ಸುಲಭವಾದಂಥ ಒಂದು ಔಷಧ ಇದು. ಇದು ಒಂದೆಲಗದಿಂದ ಮಾಡುವಂಥದ್ದು. ಇದು ಒಂದೆಲಗವನ್ನು ಹೀಗೆ 2 ಪಾಲು ಮಾಡಿಟ್ಕೊಳ್ಬೇಕು ನಾವು ತಕ್ಕೊಂಡು. ಆಮೇಲೆ ಇದಕ್ಕೆ 1 ಚಮಚದಷ್ಟು ಜೀರಿಗೆ, ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕಿ ಇದನ್ನು ನಾವು ಉಗಿಯಲ್ಲಿ ಬೇಯಿಸಬೇಕು, ಸೆಕೆಯಲ್ಲಿ. ಸೆಕೆಯಲ್ಲಿ ಬೇಯಿಸಬೇಕು, ಉಗಿಯಲ್ಲಿ ಕಟ್ಟಿ. ಅದು ಕಾರಣ ಎಂತ ಉಗಿಯಲ್ಲಿ ಬೇಯಿಸುವುದು ಹೇಳಿದರೆ, ನೀವು ಖಾಲಿ ಇದು ಮಾಡಿದರೆ, ನೀರು ಹಾಕಿ ಬೇಯಿಸಿದರೆ ಅದರ ಸತ್ವ ಎಲ್ಲ ಹೋಗ್ತದೆ. ಇದಾದರೆ ಇದು ಅದರ ಒಳಗಿಂದಲೇ, ಅದು ಹಬೆಯಲ್ಲಿ ಬೇಯಿಸುವುದು. ಖಾಲಿ ಈಗ ಪಾತ್ರೆಯಲ್ಲಿ ನಾವು ಹಬೆಯ ಒಳಗೆ ಒಂದು ಪಾತ್ರೆಯಲ್ಲಿ ಇಟ್ಟರು ಅದರ ಹಬೆಯ ನೀರು ಒಳಗೆ ಹೋಗಿ ಇದಕ್ಕೆ ಬಂದು ಇದರ ಸತ್ವದ ನೀರೆಲ್ಲ ಅಡಿದಕ್ಕೆ ಹೋಗ್ತದೆ. ಅದಕ್ಕೆ ಇದನ್ನು ಹೀಗೆ ಕಟ್ಟಿ ಮಾಡಿದರೆ ಎಲ್ಲ ಇದರಲ್ಲೇ ಇರ್ತದೆ. ಇದು ಬೇಯುವುದು ಮಾತ್ರ. ಬಾಳೆ ಎಲೆಯಲ್ಲಿ ಕಟ್ಟೋದು ಅಂತ ಹೇಳಿದರು. ಇದು ಬಾಳೆ ಎಲೆಯಲ್ಲಿ ಅಥವಾ ದಡ್ಡಲ್ಲದ ಎಲೆಯಲ್ಲಿ ಕಟ್ಟುವಂಥದ್ದು. ಅದರ ಮದ್ದಿನ ಸತ್ವ ಸಹ ಇದಕ್ಕೆ ಬಿಡ್ತದೆ ಅಂತ. ನಾವು ಇದನ್ನು ಬೆಂದ ಮೇಲೆ ಇದನ್ನು ಜೊತೆ ಮಾಡಿ ನಾವು ಗ್ರೈಂಡ್ ಮಾಡಬೇಕು. ಅದು ಇದನ್ನೊಂದು ಬೇಯಿಸಿಕೊಂಡು ಬರುವ ನಾನು. ಈಗ 2 ಪಾಲು ಮಾಡಿದ್ರಲ್ಲಿ ಹಸಿ ತಿಮರೆ ಮತ್ತು ಒಂದೆಲಗ ಮತ್ತು ಹಸಿ ಜೀರಿಗೆದ್ದಿದ್ದು. ಇದನ್ನೀಗ ನಾವು ಮಿಕ್ಸಿ ಜಾರಿಯಲ್ಲಿ ಹಾಕಬೇಕು. ಅದು ಆಮೇಲೆ ಇದು ಈಗ ನಾವು ಹಬೆಯಲ್ಲಿ ಬೇಯಿಸಿದ್ದು, ಬಾಳೆ ಎಲೆಯಲ್ಲಿ ಕಟ್ಟಿ ಬೇಯಿಸಿದ್ದು 1 ಚಮಚ ಜೀರಿಗೆ ಮತ್ತು ಇದನ್ನು ಸಹ ಇದರ ಒಟ್ಟಿಗೆ ಹಾಕಬೇಕು. ಹಸಿ ಬಿಸಿ ಒಟ್ಟಿಗೆ. ಅದು ಇದೇ ಕ್ರಮವೇ ಹಾಗೆ, ಹಸಿ ಬಿಸಿ ಮಾಡಿ. ಇಲ್ಲದೆ ತಿಮರೆಯನ್ನು ನಾವು ಬಿಸಿ ಮಾಡುವ ಕ್ರಮ ಇಲ್ಲ. ತಿಮರೆ ಈಗ ತಂಬಳಿ ಎಲ್ಲ ಮಾಡಿದರೆ ಅದನ್ನು ಕುದಿಸುವ ಕ್ರಮ ಇಲ್ಲ. ಇದಕ್ಕಾಗುವಾಗ ಮಾತ್ರ ಅದನ್ನು, ಯಾವುದು ಮೂಲವ್ಯಾಧಿ ಸಮಸ್ಯೆಗೆ ಆಗುವಾಗ ಮಾತ್ರ ಅದನ್ನು ಹೀಗೆ ಬಿಸಿ ಮಾಡಲಿಕ್ಕೆ ಇರೋದು. ಇದೀಗ ಹಸಿ ಬಿಸಿ ಅಂತೇಳಿ 2 ಒಟ್ಟಿಗೆ ಮಾಡಿ ಅದಕ್ಕೆ 1 ತುಂಡು ಬೆಲ್ಲ ಸಹ ಹಾಕಬೇಕು. ಇದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಮಾಡಿ ಆಯಿತು. ಇದನ್ನು ಇನ್ನೊಂದು ಸೋಸಬೇಕು ಹೀಗೆ. ನನಗೆ ಇದು ಮದ್ದನ್ನು ಇನ್ನೊಬ್ಬರಿಗೆ ಹೇಳಿದ್ದೇನೆ. ಇದು ಅಂದರೆ ಬೆಂಗಳೂರಿನವರು ತುಂಬ ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳಿದರೆ ಇದರಲ್ಲಿ ಮೋಷನ್ ಎಲ್ಲ ಕ್ಲೀನಾಗಿ ನೀಟಾಗಿ ಹೋಗ್ತದೆ. ಇದನ್ನು ಕುಡಿದ ಕೂಡಲೇ ಇದನ್ನು 7 ದಿನ ತಿಂಗಳಲ್ಲಿ ಕುಡಿಲಿಕ್ಕೆ ಅವರಿಗೆ ಮೋಷನ್ ಎಲ್ಲ ಭಾರಿ ಲಾಯ್ಕ್ ಹೋಗ್ತಾ ಉಂಟಮ್ಮ, ಭಾರಿ ಲಾಯ್ಕ್ ಆಗ್ತಾ ಉಂಟು ಇದು ಮದ್ದು ಅಂತ ಹೇಳಿದ್ದಾರೆ. ನೋಡಿ, ಈಗ ಒಂದೆಲಗ ಸೊಪ್ಪಿನಿಂದ ಮೂಲವ್ಯಾಧಿಗೆ ಆಗುವಂಥ ಒಂದು ಔಷಧಿಯನ್ನು ನೋಡಿ. ಹಸಿ ಒಂದೆಲಗ ಸೊಪ್ಪು ಹಾಗೂ ಹಬೆಯಲ್ಲಿ ಬೇಯಿಸಿ 1 ಚಮಚ ಹಸಿ ಜೀರಿಗೆ, ಅದ್ರ ಜೊತೆ ಅದು ಸಮ ಪಾಲು ಮಾಡೋದು. ತಗೊಂಡದನ್ನು ನಾವು ಸಮ ಪಾಲು ಮಾಡಿ 1 ಪಾಲಿಗೆ ಹಸಿ ಜೀರಿಗೆ ಹಾಕಿ ಹಸಿ ಇಡುವುದು. ಹಾಗೆ ಒಂದನ್ನು ಹಸಿಗೆ ಜೀರಿಗೆ ಹಾಕಿ ಅದನ್ನು ಹಬೆಯಲ್ಲಿ ಬೇಯಿಸಬೇಕು ನಾವು, ಹಸಿ ಮತ್ತು ಬಿಸಿ ಒಟ್ಟಿಗೆ. ಬಾಳೆ ಎಲೆಯಲ್ಲಿ ಕಟ್ಟಿ ಬಾಳೆ ಎಲೆಯಲ್ಲಿ ಕಟ್ಟಿ ಹಬೆಯಲ್ಲಿ ಬೇಯಿಸಿ ಅದನ್ನು 2 ಒಟ್ಟಿಗೆ ಗ್ರೈಂಡ್ ಮಾಡಬೇಕು. 1 ತುಂಡು ಬೆಲ್ಲ ಹಾಕಬೇಕು. ಅದಕ್ಕೆ ಒಟ್ಟಿಗೆ ಗ್ರೈಂಡ್ ಮಾಡಿ ನಾವು ಈಗ ರಸ ಬಂದಿದೆ, ರಸ ಸಿಕ್ಕಿದೆ. ಈ ರಸವನ್ನು ಕುಡಿದ್ರೆ ನಿಮಗೆ ಮೂಲವ್ಯಾಧಿಯಲ್ಲಿ ರಕ್ತ ಬರುವಂಥದ್ದು ಕೂಡಲೇ ನಿಲ್ತದೆ. ಒಂದು ಮೋಷನ್ನು ಫುಲ್ಲು ಸ್ಮೂತಾಗಿ ಕ್ಲೀನಾಗಿ ಹೊರಗೆ ಹೋಗ್ತದೆ. ಮತ್ತು ಇದು ತುಂಬ ತಂಪಾದದ್ರಿಂದ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ. ಅದು ತಿಂಗಳಿಗೆ 7 ದಿನ, ಒಂದು 3 ತಿಂಗಳು ತಗೊಳ್ಬೇಕು ಅಂತ ಹೇಳ್ತಾರೆ ಅಮ್ಮ, ಹಾಗೆ ಹೇಳ್ತಾ ಇದ್ರು. ಅದು ಜಾಸ್ತಿ ಮಾಡಿದರೆ ಅದರಲ್ಲೇನು ದೋಷ ಇಲ್ಲ. ಒಂದೆಲಗದಲ್ಲಿ
ಜ್ಞಾನಕ್ಕೆ ನೆನಪಿನ ಶಕ್ತಿಗೆಲ್ಲ ಭಾರಿ ಒಳ್ಳೇದದು, ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ, ಅದರಿಂದ ಕುಡಿಬಹುದು ಅದನ್ನು. ಆರೋಗ್ಯಕ್ಕೆ ಏನು ಸಮಸ್ಯೆ ಏನು ಸಮಸ್ಯೆ ಇಲ್ಲ. ಮತ್ತೆ ಜೀರಿಗೆ ಅದು ಹೌದು, ಅದು ತಂಪೆ, ಅದು ತುಂಬ ಒಳ್ಳೇದಾಗ್ತದೆ. ನೋಡಿದರೆ ಮೂಲವ್ಯಾಧಿಯವರಿಗೆ ಅದರ ಪರಿಣಾಮ ಗೊತ್ತಾಗ್ತದೆ ಅಂತ. ಇದು ಅದಂದರೆ ಮೂಲವೇ ತಿಮರೆ ಏನೋ ಹಸಿ ತಿನ್ನುವಂಥದ್ದು, ಹಸಿ ಉಪಯೋಗಿಸುವಂಥ ಎಲ್ರಿಗೂ ಗೊತ್ತಿರು. ಈ ಹಸಿ ಬಿಸಿ ಮಾಡಿ ತಿನ್ನುವಂಥದ್ದು ಹೆಚ್ಚಿನವರಿಗೆ ಗೊತ್ತಿಲ್ಲ, ಅದು ಹೇಗೆ ಉಪಯೋಗಿಸಬೇಕು ಮೂಲವ್ಯಾಧಿಗೆ ಅಂತೇಳಿ. ಹಾಂ, ಹೇಗೆ ಅಂತ ಗೊತ್ತಿಲ್ಲದ ಕಾರಣ ಅದು ಹಸಿಯೇ ಇದು. ಇದನ್ನು ಹಸಿ ಬಿಸಿ ಮಾಡಿದರೆ ಮಾತ್ರ ಅದರ ಪರಿಣಾಮ ಚಂದ ಕೊಡ್ತದೆ ಅದು ಅಂತ. ಒಂದು ಒಳ್ಳೆ ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಮೂಲವ್ಯಾಧಿಯಿಂದ ಬಳಲುವಂಥವರಿಗೆ ತಕ್ಷಣ ಅಥವಾ ನಿಮಗೆ ಒಂದು ಉಷ್ಣ ಆಯಿತು, ಬಾಡಿ ಹೀಟ್ ಆಯಿತು, ಹೀಗೆ ಮಾಡಿ ಕುಡಿದ್ರೆ ನಿಮಗೆ ಕೂಡಲೇ ಬಾಡಿ ತಂಪಾಗ್ತದೆ. ಒಂದೆಲಗ ತುಂಬ ತಂಪು ನಿಮಗೆ. ಚಳಿಗಾಲದಲ್ಲೆಲ್ಲ ಹಾಂ, ತುಂಬ ಒಳ್ಳೆಯದೇ ಅದು ಜ್ಯೂಸು. ಅದನ್ನು ಜ್ಯೂಸ್ ಅಂತ ಹೇಳ್ಬೋದು, ಹೌದು, ಮದ್ದು ಅಂತಲೇ ಹೇಳ್ಬೋದು. ಅಜ್ಜಿ ಮನೆ ಮದ್ದು ಖಂಡಿತ. ಅಮ್ಮವರು ಅವರ ತಾಯಿಯಿಂದ ಕಲಿತಂತ ವಿದ್ಯೆ, ಅದನ್ನ ವೀಕ್ಷಕರಿಗೆ ಒಂದು ತಿಳಿಸುವಂತ ಈ ಒಂದು ಅಮೂಲ್ಯವಾದಂತಹ ರತ್ನವನ್ನ ಉಳಿಸಿ ಬೆಳೆಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಮೂಲವ್ಯಾಧಿಗೆ ಒಂದೆಲಗ ಸೊಪ್ಪಿನಿಂದ ಒಂದೆಲಗ ಜೀರಿಗೆ ಹಾಗೂ ಇದರ ಮಿಶ್ರಣದಿಂದ ಮಾಡುವಂತ ಒಂದು ಮದ್ದನ್ನ ತಿಳಿಸಿಕೊಟ್ಟಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ತಮಗೆ ಮಾಹಿತಿಗಳು ಬೇಕಾದ್ರೆ ನಾವು ಇದರಲ್ಲಿ ನಂಬರನ್ನು ಹಾಕ್ತೇವೆ, ತಿಳ್ಕೊಂಡು ಮಾಡಿ, ತಿಳಿಯದೆ ಮಾಡಲಿಕ್ಕೆ ಹೋಗಬೇಡಿ. ಯಾವ ಪ್ರಮಾಣದಲ್ಲಿ ಬಳಸಬೇಕು ಮತ್ತು ಅದರ ಬಗ್ಗೆ ಹೇಗೆ ಅದನ್ನು ತಯಾರು ಮಾಡುವ ಕ್ರಮಗಳನ್ನು ನೀವು ತಿಳ್ಕೊಳ್ಳಿ. ಅಮ್ಮವರು ಸಂತೋಷದಿಂದ ಹೇಳಿಕೊಡ್ತಾರೆ, ಅದಕ್ಕೇನು ನಿಮಗೆ ಚಾರ್ಜಸ್ ಇರುವುದಿಲ್ಲ. ತಾವು ಅದನ್ನು ಅಮ್ಮವರಿಗೆ ಫೋನ್ ಮಾಡಿ ತಿಳ್ಕೊಳ್ಬೋದು, ತಿಳ್ಕೊಂಡು ಉಪಯೋಗಿಸಿ ನೀವು ಇದರಿಂದ ಅದರ ಫಲಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷವಾದಂಥ ಮದ್ದಿನ ಬಗ್ಗೆ ತಿಳಿಸ್ಕೊಟ್ಟಂಥ ಅಮ್ಮನವರಿಗೆ ಧನ್ಯವಾದಗಳು. ಮುಂದಿನ ಅಜ್ಜಿ ಮನೆ ಮದ್ದು ಸಂಚಿಕೆಯಲ್ಲಿ ನಾವು ಇನ್ನೊಂದು ಮದ್ದಿನ ಬಗ್ಗೆ ತಮಗೆ ಪರಿಚಯಿಸಲಿದ್ದೇವೆ. ನಮಸ್ಕಾರ.